ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸ ಪುಟಗಳಿಂದ ಅಳಿಸಿ ಹೋದು. ಆದರೆ ನಮ್ಮ ಪರಂಪರೆ, ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು ಒಂದೆರಡು ಪರಕೆ ಜನಾಂಗದವರ, ಒಂದೆರಡು ಪರಕೆ ದೇಶದವರ. ಸ್ವಾಮಿ, 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಭಾರತೀಯ ಸಂಸ್ಕೃತಿಯಾಗಿ ಬದುಕ್ತಾ ಬಂದಿದೆ. ಇಡೀ ದೇಶದಲ್ಲಿ 100 ಕೋಟಿಗೂ ಹೆಚ್ಚು ಭಾರತೀಯರು ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮವನ್ನು ಪಾಲಿಸುತ್ತಿದ್ದೀವಿ. ಪ್ರಶ್ನೆ ಬರೋದು ಯಾರ ಕಾರಣದಿಂದ? ಅಧ್ಯಂತರಹಿತವಾದ ಸನಾತನ ಧರ್ಮ ಭಾರತೀಯ ಸಂಸ್ಕೃತಿಯ ಇತಿಹಾಸವನ್ನು ಕೆದಕಿ ನೋಡಿ ವಿದೇಶದ ಇತಿಹಾಸಕಾರರು ಪ್ರಶ್ನೆ ಮಾಡ್ತಾರೆ. ವಾಟ್ ಮೇಕ್ಸ್ ಹಿಂದೂಯಿಸಮ್ ಎ ಲಿವಿಂಗ್ ಟ್ರೆಡಿಷನ್? ಯಾವುದು ಸನಾತನ ಧರ್ಮವನ್ನು ಜೀವಂತವಾಗಿಟ್ಟಿರೋದು? ಇಸ್ ಇಟ್ ದರ್ ಟೆಕ್ಸ್ಟ್ ರಿಟನ್? ಇಸ್ ಇಟ್ ದರ್ ಸಾಂಗ್ ಸ್ಯಾಂಗ್ ಇನ್ ಇಟ್ಸ್ ಗ್ಲೋರಿ? ಇಸ್ ಇಟ್ ದರ್ ನಾಲೆಜ್ ಸಿಸ್ಟಮ್? ಇಸ್ ಇಟ್ ದರ್ ಪ್ರೈಡ್? ಇಸ್ ಇಟ್ ದರ್ ಹೆರಿಟೇಜ್? ಯಾವುದು ಈ ಧರ್ಮವನ್ನು ಜೀವಂತವಾಗಿಟ್ಟಿರೋದು? ಅವರ ಹಿರಿಮೆಯ, ಅವರ ಸ್ವಾಭಿಮಾನವ, ಅವರ ಪೂರ್ವಿಕರು ಬರೆದಿಟ್ಟ ಗ್ರಂಥಗಳ, ಅವರು ಹಾಡುವಂತ ಹಾಡುಗಳ? ಯಾವುದು ಈ ಧರ್ಮವನ್ನು ಜೀವಂತವಾಗಿಟ್ಟಿರೋದು? ಕೊನೆಗೆ ಇಡೀ ಸನಾತನ ಧರ್ಮದ ಇತಿಹಾಸವನ್ನು ಕೆದಕಿ ನೋಡಿ ಇದರ ಆದಿ ಅಂತ್ಯ ಯಾವುದು ಸಿಗದೆ ಕೊನೆಗೆ ಇತಿಹಾಸಕಾರ ನಿರ್ಧಾರ ಮಾಡ್ತಾರೆ. ಹಿಂದೂಯಿಸಮ್ ಇಸ್ ಲಿವಿಂಗ್ ಟ್ರೆಡಿಷನ್ ನಾಟ್ ಬಿಕಾಸ್ ಆಫ್ ದರ್ ನಾಲೆಜ್ ಸಿಸ್ಟಮ್, ನಾಟ್ ಬಿಕಾಸ್ ಆಫ್ ದರ್ ಹೆರಿಟೇಜ್, neither is it because of their pride, nor is it because of their songs sang in its glory. ಯಾವುದು ಸನಾತನ ಧರ್ಮ ಜೀವಂತವಾಗಿಟ್ಟಿದನೋ ಉತ್ತರ ಇವತ್ತಿಗೂ ಜಗತ್ತಿನ ಇತಿಹಾಸಕಾರರಿಗೆ ಸಿಕ್ಕಿಲ್ಲ. ಆದರೆ ಭಾರತ ದೇಶದ ಬಹಿರಂಗದ ದಾಳಿ, ಆಂತರಿಕ ಶಕ್ತಿ ಎಲ್ಲವನ್ನೂ ಮೀರಿ ನಿಂತು ಆ ಜನಾಂಗಗಳು ಅಳಿಸಿ ಹೋದಂತ ರುದ್ರಭೂಮಿಗಳನ್ನ ಮೀರಿ ಕಾಲಚಿತ್ರಣವನ್ನು ಚೀರಿ ನಿಂತಂತ ಆ ಒಬ್ಬ ಬಸವಣ್ಣನವರಂತ ಆ ಕಲ್ಯಾಣ ಕ್ರಾಂತಿ ಧರ್ಮವನ್ನು ಜೀವಂತವಾಗಿಟ್ಟಿದೆ ಅನ್ನೋ ಸತ್ಯ ನಮಗೆ ಮಾತ್ರ ತಿಳಿದಿರೋದು. ವಿದೇಶದ ಇತಿಹಾಸಕಾರರಿಗೆ ಅರ್ಥ ಆಗಲಿಲ್ಲ. ಯಾಕೆ ಜೀವಂತವಾಗಿಟ್ರು, ಹೇಗೆ ಜೀವಂತವಾಗಿಟ್ರು? ಅಲ್ಲಮ್ಮ ಪ್ರಭುಗಳು ಕಲ್ಯಾಣ ಬಿಟ್ಟು ಹೋಗೋಕ್ ಮುಂಚೆ ಕಲ್ಯಾಣದ ಭವಿಷ್ಯವನ್ನ ನುಡಿತಾರೆ. ಕಲ್ಯಾಣದ ಭವಿಷ್ಯ ನುಡಿಯುವಂತ ಅಲ್ಲಮ್ಮ ಪ್ರಭುಗಳ ಭವಿಷ್ಯವಾಣಿ: ಕೆಟ್ಟು ಹಾಳಾಗುವುದು ಕಲ್ಯಾಣ, ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು, ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು, ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮರತಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಡೆದುಂಬುತ್ತದೆ. ಎದೆ ಎತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಜ್ಜಳನ ಪ್ರಾಣಕ್ಕಿರವಾಗುತ್ತದೆ. ಅನ್ಯತಾಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು, ಮೇಲು ಗಿಳಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನ ತಮ್ಮ ಕಾಲ್ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳೇ ಎಂಜಿಲೇ ವೇದ ಬಿಂದುವೆಂದು, ರಾಜನ ತಲೆಯೇ ವಜ್ರವೈಡೂರ್ಯವೆಂದು, ಜನರ ಬುದ್ಧಿ ಬರೀ ಮಣ್ಣೆಂದು, ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣದ ಭವಿಷ್ಯವಾಣಿಯನ್ನು ನುಡಿದು ಕಲ್ಯಾಣ ಬಿಟ್ಟು ಹೋಗುವಂತ ಸಂದರ್ಭ. ಪ್ರಭುದೇವರ ಭವಿಷ್ಯವಾಣಿ ಅಕ್ಷರಶಃ ಸತ್ಯವಾಯಿತು. ಕಲ್ಯಾಣಕ್ಕೆ ಬೆಂಕಿ ಬಿದ್ದ ದೃಶ್ಯವನ್ನು ಕಂಡು ಬಸವಣ್ಣನವರು ಕಣ್ಣೀರಿಡ್ತಾ ಬರ್ತಾರೆ. ಮನೆಯಲ್ಲಿಟ್ಟಿದ್ದಂತ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು, ರತ್ನ ಸಂಪತ್ತನ್ನು ರಕ್ಷಣೆ ಮಾಡಿ ತರೋಣ ಯಾರೂ ಹೋಗ್ಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾ ಇದ್ದಂತ ಸಂದರ್ಭಕ್ಕೆ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವರಿಂದ ಹಿಡಿದು ನೀಲಾಂಬಿಕೆ, ಗಂಗಾಂಬಿಕೆ, ಆಯುಧಕ್ಕೆ ಲಕ್ಕಮ್ಮ, ಸುಳೆ, ಸಂಕವ, ಅಕ್ಕ ನಾಗಮ್ಮ, ಅಂಬಿಗರ ಚೌಡಯ್ಯ, ಚನ್ನಬಸವಣ್ಣನವರವರೆಗೂ ಒಬ್ಬೊಬ್ಬ ಶರಣರು ತಮ್ಮ ಕೈಲಿ ಸಿಕ್ಕಂತ ವಚನಗಳ ತಾಳೆಗೆರೆಗಳನ್ನು ಗಂಟು ಮೂಟೆ ಕಟ್ಟಿ ಕೈಲಿ ಹೊತ್ಕೊಂಡು ದಿಕ್ಕು ದಿಕ್ಕುಗಳಿಗೆ ಓಡೋಡಿ ಬಂದ್ರು. ಯಾಕೆ? ಜಗತ್ತಿನಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಧರ್ಮ ಒಂದು ಸುಡುವಂತಿಲ್ಲ, ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ, ನಮ್ಮ ಸಂಸ್ಕೃತಿ ಅಳಿಸುವಂತಿಲ್ಲ. ಸಂದರ್ಭ ಯಾವುದೇ ಬರಲಿ, ಸಮಯ ಯಾವುದೇ ಆಗಲಿ, ಶಾಮ ದಾಮ್ ದಂಡ ಬೇಗ ಯಾವ ಸ್ವರೂಪದಲ್ಲಾದ್ರೂ ಪರವಾಗಿಲ್ಲ, ಇದೊಂದು ಸನಾತನ ಪರಂಪರೆ ಉಳಿವಾಗಬೇಕು, ಇದನ್ನು ಮುಂದೆ ಪೀಳಿಗೆಗೆ ತಲುಪಿಸ್ಬೇಕಂತ ನನ್ನ ನಿಮ್ಮ ಪೂರ್ವಿಕರಲ್ಲಿ ಧರ್ಮದ ಉಳಿವಿನ ಪರವಾಗಿದ್ದಂತ ತುಡಿತ ಅಂತದ್ದು. ಶತಮಾನಗಳ ಸಂಘರ್ಷಗಳನ್ನು ಕಳೆದು ಪರಂಪರೆಯನ್ನು ಉಳಿಸಿ ನಮ್ಮ ಪೂರ್ವಿಕರು ನಮ್ಮ ಕೈ ಕೊಟ್ಟು ಹೋಗಿದ್ದಾರೆ. ಒಬ್ಬ ಅಕ್ಕನಾಗಲಾಂಬಿಕೆ ಸ್ವಾಮಿ 80-90 ವಯಸ್ಸಿನ ವೃದ್ಧೆ ಬೆನ್ನ ಮೇಲೆ ವಚನಗಳ ತಾಲಿಗಳನ್ನು ಕಟ್ಕೊಂಡು ರಾಜ್ಯದಾದ್ಯಂತ ತಿರುಗಾಡಿದ್ದಾರೆ. ಕರುನಾಡಿನಾದ್ಯಂತ ಒಬ್ಬರ ರಕ್ಷಣೆ ಮಾಡಿ ಸಾಕು. ಮಠಗಳಿಗೆ ಹೋಗು, ಅಲ್ಲಿ ಕೂತು ಲಿಂಗ ಪೂಜೆಯನ್ನು ಮಾಡಿ ಮಠಾಧೀಶರ ಕೈಗೆ ಪತ್ರವನ್ನು, ಆ ತಾಳಿಗಳನ್ನು ಕೊಟ್ಟು ಕೇಳಿದ್ದಾರೆ, ನಿಮ್ಮ ಊರಿನಲ್ಲಿರುವಂತ ಶರಣ ಬಾಂಧವರಿಗೆ ಇದನ್ನು ತಲುಪಿಸಿ ಧರ್ಮ ರಕ್ಷಣೆಯನ್ನು ಮಾಡಿ ವಚನ ಪರಂಪರೆಯನ್ನು ಉಳಿಸಿ. ಒಬ್ಬ ಚನ್ನಬಸವಣ್ಣನವರು ಸಹ್ಯಾದ್ರಿ ಶಿಖರದಲ್ಲಿ ಕೂತು ತಪಸ್ಸಿನಂತೆ ವಚನಗಳ ಸಂರಕ್ಷಣೆಯನ್ನು ಮಾಡಿದ್ದಾರೆ ಆ ಅರಣ್ಯದಲ್ಲಿ. ಯಾಕೆ?
ಇದೊಂದು ಪರಂಪರೆ ಉಳಿವಾಗಬೇಕು, ಇದು ಮುಂದಿನ ಪೀಳಿಗೆಗೆ ತಲುಪಬೇಕು. ಇಡೀ ಮನುಕುಲದ ಸಾಕ್ಷಾತ್ಕಾರ ಯಾವುದಾದ್ರೂ ಒಂದು ಭಾಗದಿಂದ ಆದ್ರೆ ಅದು ಈ ಕರ್ನಾಟಕದ ನೆಲದಲ್ಲಿ ಹುಟ್ಟಿದಂತ ವಚನ ಪರಂಪರೆಯಿಂದ ಮಾತ್ರ ಸಾಧ್ಯ. ಸತ್ಯ ಅವರಿಗೆ ತಿಳಿದಿತ್ತು, ಆ ಸತ್ಯವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಂತ ಪ್ರಯತ್ನ ಅಂದಿನ ತಲೆಮಾರಿನವರು ಮಾಡಿದ್ರು. ಸಂಘರ್ಷಗಳ ನಂತರ ಉಳ್ಕೊಂಡು ಬಂದಿರುವಂತ ಪರಂಪರೆ ನಮ್ಮ ಕೈಯಿದೆ. ಕೈಯಲ್ಲಿರುವಂತ ವಚನ ಪರಂಪರೆ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸೋದು ನಮ್ಮ ಕರ್ತವ್ಯ.